ರಂಗೋಲಿ ಬಿಡಕ್ಕೆ ಹೋಗ್ತೇನೆ ನೀನು. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. 4 ಜನ ಇನ್ಸ್ಪೆಕ್ಷನ್ ಮಾಡ್ಕೊಂತೀನಿ. ನಮ್ಮೂರಿಗೆ ಏನು ಇವತ್ತು ರಂಗೋಲಿ ಸ್ಪರ್ಧೆ ಮಾಡ್ತಾರಂತೆ. ಅದೇನು ಸ್ಪರ್ಧೆ ಹೇಗೆ ಗೊತ್ತಿಲ್ಲ. ನೀನು ಇದ್ದಿ ನೀನ್ ರಂಗೋಲಿ ಹಾಕಕ್ ಹೋಗೋದಲ್ವೇನಮ್ಮ? ಇವಳು ಪಾರ್ಟಿಸಿಪೇಟ್ ಮಾಡೋಳು. ಬರೇ ಇವಳು ಏನ್ ಬಿಡ್ತಾಳೆ ಅದೇ ಅವ್ರಿಗೆ ದೊಡ್ಡದಾಗೈತಲ್ಲಿ. ನನ್ನ ತಂಗಿ ಇದ್ರು ಗೆಲ್ಲ ಕಾತಿರಲ್ಲ ಬಿಡಿ. ಇದ್ರಾಗೆ ಇದೆಲ್ಲ ರಂಗೋಲಿ ಹಾಕಕ್ ಬರಲ್ಲ ಅವಳಿಗೆ. ಏನಂತ ಗೆದ್ದವ್ರಿಗೆ ಏನೋ ಮಾಡ್ಕೊಂಡ್ರೆ ಏನ್ರಿ ಗೆದ್ದವ್ರಿಗೆ ಗೈಸಿ ಊರ್ ಬರೋ ರಂಗೋಲಿ ಸ್ಪರ್ಧೆ ಮಾಡ್ತಾರಲ್ಲ ಅದ್ರಿಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ಎಲ್ಲ ಬಿಡಿಸೋರಲ್ಲ ರಂಗೋಲಿ ಎಷ್ಟು ಬ್ಯೂಟಿಫುಲ್ ಬಿಟ್ಟವ್ರೆ ಅಂತಲ್ಲ. ಬ್ಯೂಟಿಫುಲ್ ಎಲ್ಲ ಫಸ್ಟ್ ದಿನ ಬತ್ತಿದಂಗೆ ಬ್ಯೂಟಿಫುಲ್ ಅಂದ್ಬಿಟ್ಟ. ಪರವಾಗಿ ಕಡೆ ನಮ್ಮ ಪಾರ್ಟಿಸಿಪೇಟ್ ಮಾಡೋರು. ಈಗ ನೀನು ಇದ್ದಿದ್ದಾಗ ಒಂದ್ ಬಿಡಪ್ಪತ್ತದ ನಿಂಗೆ ಅಲ್ಲ. ಒಂದ್ ದಿವ್ಸಕ್ಕೂ ಯೂನಿಫಾರ್ಮ್ ಹಾಕಿ ಮಗನೇ ಎಲ್ಲ ಇವ್ರು ರಾಜ್ಕುಮಾರು ಎಮ್.ಎಲ್.ಎ ಊರಿಗೆ ಬರ್ತಾರೆ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕಿ ಯೂನಿಫಾರ್ಮು ಡೈಲಿ ಅಲ್ಲ ಡೈಲಿ ಊರಿಗೆ ಹೆಂಗಿದೆ ಅಂದ್ಬಿಟ್ಟು ಫೋಟೋ ತೋರಿಸಿ ಬಂದಿದ್ದು ನಾವ. ಒಳ್ಳೆ ಪ್ಯಾಂಟ್ ಹಾಕಿದ್ದಿ ಇದು ನೋಡಲ್ಲ. ಏನ್ ಸಾಗಬಿಟ್ರಲ್ಲ ಯಾರು ಚಿಕ್ಕ ಹುಡುಗಿ ಕಡೆ ಯಾರು ಚಿಕ್ಕ ಹುಡುಗಿ ಬಿಟ್ಟಿರ್ತೀವಿ ನೋಡೋಣ. ಬರೀ ಕೈ ಇನ್ಸ್ಪೆಕ್ಷನ್ ಮಾಡ್ತೀವಿ ಯಾರು ಚೆನ್ನಾಗಿ ಬಿಟ್ಟಾರ ಅಂತ. ನಾವೇನು ತುಣಿತೀವ ಬರಲ್ಲ ಯಾರ್ಯಾರು ಚೆನ್ನಾಗಿ ಬಿಟ್ಟಾರ ಅಂತ ನೋಡೋಣ. ಇಷ್ಟರ ಈ ಲೈನಾಗ ಯಾವ ಚೆನ್ನಾಗಿ ನೋಡೋಣ ಬರೋ. ಯಾರು ಕೆಳಗಡೆ ಎಲ್ಲಿ ಹಾಕೋರು ಅವ್ರು? ಎಲ್ಲಿ ಬಿಟ್ಟಾರ ಅವರು? ಹೌದಾ? ಯಾರು ಸೆಕೆಂಡ್ ಪ್ರೈಸು? ಯಾವ ಮಾತ್ರ ಪುಸ್ತಕ ಇವಣ್ಣಯ್ಯ ಇಲ್ಲಿ ಫಸ್ಟ್ನೇ ಪ್ರೈಸ್ ಏನ್ ಕೊಡ್ತಾರೆ? ಗೊತ್ತೇ ಅಲ್ವಾ ನಿಂಗೆ? ನೀನ್ ಬಿಟ್ಟಿದ್ದಿ ತೋರ್ಸ್ಬಾ. ನೀನೇನ್ ಬಿಟ್ಟಿದ್ಯಾ? ಹೌದಾ? ನೀನು ಇದ್ಯಾ ನೋಡ್. ನಮ್ಮೂರಿಗೆ ಎಷ್ಟು ಹೆಂಗ್ ಹೆಂಗ್ ಬಿಟ್ಟವ್ರು ಕಲರ್ ಆಗಿ. ಯಾರು ಬಿಟ್ಟದ ಮನೆಗೆ ಇವಾಗ ಬಿಟ್ಟು ಬಂದ ಒಂದು ತಟ್ಟೆ ರಾತ್ರಿ ಹೋಗಿ ಇನ್ನೊಂದು ತಟ್ಟೆ ಬಿಡ್ತದೆ. ನಮ್ಮ ಮನೆ ರೋಡ್ ಚೆನ್ನಾಗಿಲ್ಲ, ಇಲ್ಲೆಲ್ಲ ನೀಟ್ ಆಗದಲ್ಲ ಗೈಸ್. ಊರಾಗೆ ಎಲ್ಲೆಲ್ಲಿ ಮಾತ್ರ ಈ ತರ ಸಿಮೆಂಟ್ ಅದ ಅಲ್ಲಿ ಮಾತ್ರ ಹಾಕ್ಸೋರೆ ನೋಡಿ. ಈ ಕಡೆಗೆಲ್ಲ ಹೋದ್ರೆ ಇನ್ನೊಂಚೂರೆಲ್ಲ ನೀಟಾಗಿ ರೋಡ್ ಇಲ್ಲ. ಯಾರು ನೀನ್ ಹಾಕಿದ್ದು? ಬಣ್ಣ ಹೋಗ್ತಾವ ರಂಗೋಲಿದು. ಏನೋ ಒಂದು ಜೋಶ ಬಿಟ್ಟಿದ್ದೀರಾ, ಏನೋ ಒಂದು ಖುಷಿ ನಿಮ್ಗೆ. ಹೌದಾ? ನೋಡೋದಿರು ಫಸ್ಟ್ ಪ್ರೈಸ್ ಯಾವ್ದು ತೋರಿಸ್ತೀನಿ ಮನೆಗೆ. ಫಸ್ಟ್ ಪ್ರೈಸ್ ಯಾರು ಕೊಟ್ಟಾರೆ ಅಂತ ನೀನು ಇದ್ದಿ ದನ ಕಾಯಕಲ್ಲಿ. ನಾವೊಂದು ಆ ಬುಲ್ಡೇಸ್ ಸ್ಕೆಲೆಟನ್ ಎಲ್ಲ ಬಿಡಿಸಿದ್ರೆ ನಮಗೂ ಪ್ರೈಸ್ ಬರೋದು. ನಿಂಬೆಹಣ್ಣು ವರ್ಷ ತಗೊಂಬಂದಿದ್ರೆ ನಾಗರಾಜ್ ಕೊಂಡಿಸ್ ಆಗಿರೋ ಯಾರನ್ನ ಚಿಕ್ಕ ಹುಡುಗ ಬಟ್ಟೆ ಬಿಡಿಸ್ಕೊಂಡು ಕುಣಿಸ್ಬಿಟ್ಟಿದ್ರಲ್ಲಿ ನಮಗೆ ಫಸ್ಟ್ ಪ್ರೈಸು. ನೋಡಿದ್ರಿ ಫಸ್ಟ್ ಪ್ರೈಸ್ ಅದು ಕೊಟ್ಟಾರ ನೋಡಿದ್ರಿ ಗೈಸ್. ಇಲ್ಲೆಲ್ಲ ಬಿಟ್ಟವ್ರೆ ರೋಡ ಬೀದಿಗೆ ಬಿಟ್ಬಿಟ್ಟವ್ರೆ. ತೋರಿಸ್ತೀನಿ ಬಾ. ಇಂಗ್ಲಿಷ್ ಪಾರ್ಟಿ ಸೇವ್ ಅರ್ತ್ ಸೇವ್ ನೇಚರ್ ಇಂಗ್ಲಿಷ್ ಪಾರ್ಟಿ ಅಣ್ಣ ಯಾವುದು ರಂಗೋಲಿ ಬಿಡೋರು ಯಾರೋ ಮ್ಯಾಪ್ ಇಟ್ಬಿಟ್ಟವ್ರೆ. ಕನ್ನಡದ ಕಂಡ ಅಲ್ಲ ಆಯ್ತಾ ರಂಗೋಲಿ ಸ್ಪರ್ಧೆ ಗೈಸ್ ಆಯ್ತು. ಯಾರೋ ಗೆದ್ದವ್ರು ಯಾರು ಏನೋ ಬಾಸ್ ಕೊಟ್ಟಾರೆ. ಕುಕ್ಕರು ಗಿಕ್ಕರ್ ಏನು ಇರ್ತಾವ ಅದ್ರಾಗೆ ಗೊತ್ತಿಲ್ಲ. ಫಸ್ಟ್ ಪ್ರೈಸ್ ಬಂದಿದ್ದೆಲ್ಲ ಆ ಕಡೆ ಬಿಟ್ಟವ್ರಂತೆ. ಆ ಕಡೆ ಏರಿಯಾ ಆ ಏರಿಯಾಗೆ ಹೋಗಕ್ಕೆ ಆಗಲ್ಲ. ಒಂದು 300 ಮೀಟರ್ ಅದ ಅಲ್ಲಿ ಹೋಗಿ. ಇವಾಗ ನಮಗೆ ಬೇಜಾನ್ ಕೆಲ್ಸ್ಕೊಳವೆ. ಅಲ್ಲಂತೆ ಬರ್ತಿದ್ದೆ ಫಸ್ಟ್ ಪ್ರೈಸ್ ಕೊಟ್ಟಿರೋದು ಅಲ್ಲಂತೆ ಕೊಡೋಂಟಿ. ನಾನು ಇವಾಗ ಆ ದಿಕ್ಕಿಗೆ ಹೋಗಿ ಹೋಗು ಗೈಸ್. ಸೈಡ್ ಹಾಕಿ ನೋಡಿ ಕಳ್ಸ್ಕೊಂಡು ಫೋಟೋ ಅದನ್ನ. ಇದಕ್ಕಂತೆ ಫಸ್ಟ್ ಪ್ರೈಸ್ ಬಂದಿರೋದು. ಇದೆಲ್ಲ ಅಟೆಂಡ್ ಮಾಡಿರೋ ಒಂದು ಏನಾದ್ರು ಕೊಡ್ಬೇಕಾನೆ ಅವರು. ಪಾಪ ಎಷ್ಟೆಲ್ಲ ಪುಡಿ ಎಲ್ಲ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ಯಾ ರಂಡೆ ಅಲ್ಲ. ಎಷ್ಟು ಟೈಮ್ ವೇಸ್ಟ್ ಮಾಡಿ ಎಷ್ಟು ಪುಡಿ ವೇಸ್ಟ್ ಮಾಡೋರೆ. ಒಂದು ಸಮಾಧಾನಕಾರ ಬಹುಮಾನ ಕೊಡ್ಬೇಕಾಯ್ತು. ಬರ ಪ್ರೊಟೆಸ್ಟ್ ಮಾಡೋಣ. ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಎಲ್ಲ ಓಟ್ ಹಾಕ್ರಿ ಎಲ್ಲಾರು ಒಂದು ಮನೆಗೂ ಕೊಟ್ಬಿಡೋಣ. ಈವೆಂಟ್ ಎಲ್ಲ ಮುಗಿದ್ಮೇಲೆ ಎಲ್ಲರಿಗೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆಲ್ಲ ಏನೋ ಒಂಥರ ಸಮಾಧಾನಕಾರ ಬಹುಮಾನವಾಗಿ ಏನೋ ಬಾಕ್ಸ್ ಏನೋ ಕೊಟ್ಟವ್ರೆ. ಅದೇನಂತ ಗೊತ್ತಿಲ್ಲ, ಒಟ್ನಲ್ಲಿ ಕೊಟ್ಟವ್ರೆ. ನಮ್ಮನ್ ಬಿಟ್ಟು ಬೇರೆ ಊರಲ್ಲಿ ಆಕ್ರಮಣ ಮಾಡ್ಕೊಂಡವ್ರೆ. ಹೆಂಗ್ ನೋಡ್ರಿ ಹೋದ್ ವಾರ ಬಂದಿದ್ದು ಅದೇ ಮರನೇ ಇದು ನೋಡ್ರಿ. ಕಣ್ಣಲ್ಲಿ ಆನಂದ ಆತದಿ. ನಾಗೇಶ್ ಅಣ್ಣವ್ರೆ ನಾನು ಹೇಳಿದ ಕೆಲಸ ಮಾಡ್ತಿದ್ದಾನೆ ಆಗೋ. ಹೆಂಗ ನೋಡ್ರಿ ಕ್ಲೋಸಪ್ ಅಲ್ಲಿ ಈ ಕಡೆ ತೋರ್ಸ್ಬೇಕು ಬೆಳಗ್ಗೆ ಕಡೆಯಿಂದ ನೋಡ್ರಿ ಹೆಂಗವಿಂದ ಫುಲ್ಲು ಕ್ರೇಜಿ ಈಗ ಎಲ್ಲ ಬಿಡ್ಬಿಟ್ಟು ಎಲ್ಲ ಖಾಲಿ ಮಾಡಕ್ಬಿಡ್ತೀವಿ. ಒಂದು ಬಿಡಲ್ಲ. ಮುರ್ಕಟ ಪರವಾಗಿ ನೋಡಿ ಇಲ್ಲ ಹಂಗವೆ ಜೋತ್ ಬೀಳ್ತವೆ.
ಒಂದಿನ ಆದ್ರೂ ನಮಗೋಸ್ಕರ ಹಿಂಗ್ ಮರ ಹತ್ತವನು ಬದ್ಮಾಶಿವನು ಕೊಡೆ ಕೊಡೆ ಕೊಡೆಲಿ ನೋಡ್ರಿ ಯಾವ ತರ ಅವೆ ಅಂತ. ಓಹೋ ಅಣ್ಣ ಇದೆಲ್ಲ ನಿಮ್ಗೆಲ್ಲ 16 ಕಂಡಿದ್ದೀರಾ. ಒಂದಿನ ಆದ್ರೂ ನಮಗ್ ಕೊಟ್ಟೋಣ ಅಣ್ಣ ಹಿಂಗೆ ಒಂದೇ ಒಂದ್ ದಿನ ಅಣ್ಣ. ಒಂದೊಂದು ಆಯ್ತು. ಓಹೋ ಹೋ ಹೋ ಅಣ್ಣ ಏನೋ ಮಾಡ್ತಾರ ಅವನು ಮಸ್ಲತ್ತು. ಗೈಸ್ ಬೇಕು ಅಂದ್ರೆ ಕಮೆಂಟ್ ಹಾಕ್ರಿ. ಓಹೋ ಕಮೆಂಟ್ ಹಾಕಿ ನಾವು ಓಡ್ ಬಂದು ತಾಮಲ್ ಕೊಡ್ತಾನೆ ಗೈಸ್. ಕಮೆಂಟ್ ಆಗ್ತಿದಂಗೆ ಓಡ್ ಬರ್ತಾನ ಅಲ್ಲಿ. ಗಜ್ಜಿ ಹೇಳೋಣ ಅಲ್ಲ ಜುಮ್ನೆ ಹೇಳೋಣ. ಏಯ್ ಸಾಕ್ಸು ಪೂರ್ತಿ ಜಾಸ್ತಿ ದಪ್ಪ ಇಲ್ಲ. ಲೇ ಒಂದ್ ಕೊಡ್ಲೆ ಒಂದ್ ಗೊಂಜಿಲಿಲ್ಲ ಪ್ರಾಪರ್ ಮೀಡಿಯಂ. ಇರೋ ನೋಡಿ ಗೈಸ್ ಎಂತ ಕೊಡ್ತಾವ ನನಗೆ ಇವಾಗ ಅಪರೂಪ ಕೊಟ್ಟ ಗೈಸ್. ಅಪರೂಪ ಕೊಟ್ಟ ಇಲ್ಲ ಕೊಡ್ತಿರಲ್ಲ ಕಳ್ಳ. ಇಡೀ ಮರನೇ ದೇಪಿಡೋಣ ಅವನು. ನಾನ್ ತುಂಬಿಸಿದೀನಿ ಫುಲ್ ತುಂಬಿಲ್ಲ ಇನ್ನು ತೂಕ ಆಗ್ಬಿಟ್ಟು ಜಾಸ್ತಿ ಇದು. ಲೇ ಅಪ್ಪಿ ಸರ್ಕಸ್ ಏನ ಇದು ಹಿಂಗ್ ಮಾಡ್ತಿದ್ಯಾ? ಓಹೋ ಒಂದ್ ಕೊಡ್ಲಿಲ್ಲ ಗೈಸ್ ನಮಗೆ ಕಳ್ಳ. ಆಗೋ ಅಣ್ಣ ಇದನ್ನ ಎತ್ಬಿಟ್ಟ ಅಣ್ಣ ಪಾಪ ಮರದ ಕೊಂಬೆನೆ ಮುರಿದ್ಬಿಟ್ಟ. ಯಾವ್ದೋ ಒಂದು ಎಷ್ಟೋ ತುಂಬಿಸೋದು ನಿನಗೆ ಕೊಡ್ತಿಲ್ವಲ್ಲ ಅವನು. ಹಾಗೆ ಸುಮ್ಮನೆ ಕೊಡ್ಲಾ ತಿನ್ನಕ್ಕೆ. ಗಾಯ್ಸ್ ಎಲ್ಲ ಕಿಜಿದಾಯ್ತು. ಇಷ್ಟು ನಾಲ್ಕು ಇಟ್ಕೊಂಡಿದ್ದೀನಿ ನನಗೆ. ನಮ್ಮನೆಗಿದು ಹಂಗ ಹಿಂಗ ಹಾಕೊಂಡ್ ಕೊಡ್ತಾರೆ ಅಣ್ಣ. ಇದು ನಮ್ಮನೆಗೆ. ಮನೆಗೆ ಅದು ಕಿರಣಂಗೆ ಅಣ್ಣ ಟೋಪಿ ಹಾಕೊಂಡ. ನಾನು ಟೋಪಿ ಹೊಡಿಕೆ ಗೊಬ್ಬೆ ಬಿಡಿಸಿದ್ಯಾ ಇರ್ಲಿ ಹೋಗೋಸ್ಕೊಂಬ ತಗೊಂಡು ಮನೆಗೆ ತಗೊಂಡೋಗಿ ನೆಕ್ಸ್ಟ್ ಅಲ್ಲಿ ಬರ್ಬೇಕಾರೆ ವಿಷ ಕೊಡೋದು ನಾನು ಹೊಟ್ಟೆದು ಅದೇ ಬೇಕು ರೀ ನೇರಳೆ ಬರ್ತದೆ. ಬರ್ಬೇಕಾನೆ ಮೇಲೆ ನೀವು ಮರ ಹತ್ಬಿಟ್ಟು ನಾಳೆಗೆ ಆಫೀಸಲ್ಲಿ ನೋಡ್ತಾರೆ ಅಂತ. ನೆಕ್ಸ್ಟ್ ಎಲ್ಲ ಆಫೀಸರ್ ಮರ ಇದ್ರೆ ಹತ್ತಿಸ್ತಾರೆ ಅಂತ. ನಂಗೆ ಮರದಕ್ಕೆ ಬರಲ್ಲ ಅವ್ರು ಹತ್ತಿದ್ದೀನಿ. ಸಾಕಣ್ಣ ಅಷ್ಟು ಮನೆಗೆ ಸಾಕು 7 ಜನ ಇದ್ದೀರಾ ಇಡು ಅಲ್ಲಿ ಇದು ಇಟ್ಕೊಳ್ರಿ. ಒಂದ್ 3 kg ಮರಿಲ್ವಾ? ಅದು ಇದಕ್ಕೆ ಹಸಿನ ತೊಳೆದು ಅಮ್ಮ ಒಂದ್ಸಲಿ ನೆರಳಾಗಿ ತಗೊಂಡಿದ್ದಾಯ್ತು ನೋಡ್ರಿ. ಅಣ್ಣ ಒಂದ್ ಬ್ಯಾಗ್ ತಗೊಂಡವನೆ ಎಲ್ಲರಿಗೂ ಬ್ಯಾಗ್ ಇಟ್ಕೊಟ್ಟಿದ್ವಿ. ನಮ್ಮನೆಗೆಲ್ಲ ತಟ್ಟೆ ತಗೊಂಡು ತಟ್ಟೆ ಕೊಟ್ಟಲ್ಲಮ್ಮ ನಾನು ನಿಮ್ಗೆ ವಾಸನೆ ಹೊಡ್ತೀರ ತಾನೆ ಆಂಟಿ? ಗ್ಯಾಸಿಂದ ಬಿಡತ್ತಾಯ್ತು ಚಿಕ್ಕದ ಅಂತ ಕಿರಣ ಐತಲ್ಲ ಇಲ್ಲೇ ಇಟ್ಕೊಳ್ಳೋ ಹೆಂಗ ಮಗಳಿಸ್ತೀವ್ರನ್ನ ಅಲ್ಲೇ. ನಾಳೆ ಕಾಲೇಜು ನಾನು ಬತ್ತೀನಿ ಕಣಲಿಕ್ಕೆ. ನಾಳೆ ನೀ ಓದ್ತೀನಿ ನೀನ್ ಓದ್ತಾನೆ ಅಲ್ಲಿಗೆ ಬತ್ತಿದ್ದೇನೆ. ಯಾವ್ದು ಫಿನಾನ್ಸ್ ನಿನಗೆ? ಸುಮ್ಮನೆ ಅದು ನಾರ್ಮಲ್ ಕ್ಲಾಸ್. ಹಂಗ ನಾರ್ಮಲ್ ನನ್ಗೆ ಬಿಡ್ತಾನೆ ನೋಡ್ತೀನಿ. ಇಯರ್ ಫಿಲ್ ಇದ್ರೆ ಬತ್ತೀನಿ. ಇವತ್ತೊಂದು ಪಿ ಅಂತ ಹಾಕಿರ್ಬೇಕು ನೋಡು. ನನಗ 100% ಆಗ್ತಂತ ನನಗೆ ಪಿ ಅಂತ ಹಾಕೋರೆ ಅದಕ್ಕೆ. ಅಜಯ್ ನೀನು ಬಟ್ಟೆ ಇಲ್ಲೇ ಇದ್ದ ತಾಂಡದ ತಗೊಳೋದೆ. ಇನ್ನೇನು ಊಟ ನೀವು ಮಾಡಿರೋ ನೋಡಿ ಅಡಿಗೆ ಮಾಡ್ಕೊಡೋಣ ಒಂದ್ಸಲಿ. ನೀನ್ ಮಾಡ್ಕೊಡು ಅಂತ ಹೇಳ್ತಿರೋದು. ಅಯ್ಯೋ ಇಲ್ಲಿ ನೋಡು. ಇವಾಗಮ್ಮ ಗಾಡಿ ಇದೆ ಚೆನ್ನಾಗಿ ಅಣ್ಣ. ಇದು ಆರಾಮ ಇಟ್ಕೊಂಡು ಹೋಗೋಣ. ನಿಮ್ ಮಿಷಿನ್ ಅಮ್ಮ ಅದು ಅಸಹ್ಯ ಏನ್ ಕಿತ್ತೋಗ ಹೋಗಿ ಗೊಟ್ಟಿ ಬ್ಯಾಗ್ ಬಟ್ಟೆ ಬ್ಯಾಗ್ ಇದು ಕಿತ್ತೋಗ್ಬಿಡ್ತದ. ಕಿತ್ಕೊಂಡ ಸುಮ್ಮನಿರಪ್ಪ. ಕಿತ್ಕೊಂತದೇನ್ರಿ ಅದು ನಾಗರಾಜ್ ಅವ್ರೆ? ಏನಪ್ಪ ನೋಡಿ ಅಂತದ್ ಕೊಡಮ್ಮ ಅಂತದ್ದು. ಇದು ಇದನ್ನ ನೋಡಿಲ್ಲ ಇದು ಹಿಂಗದಿದ್ದು ಆಗ್ಲಕಾಯಿ ಪಲ್ಯ ಮಾಡಿಸಿ ಇದ್ ಮಾಡು ಪೌಡರ್ ಮಾಡು. ನೀನ್ ಹಂಗೆ ಹೇಳಿದ್ರೆ ವಾಪಸ್ ಇಟ್ಕೊಂತ ಇವಾಗ ಅಣ್ಣ. ಇಲ್ಲ 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 ಇಲ್ಲಮ್ಮ ಮಾಡ್ಕೊಟ್ ಕಳಿಸ್ತೀವಿ ಬಿಡು. ಆಗಕ್ಕೆ ಹಿಡ್ಕೊಂಡ್ ಬಂದೆ ನೀನು? ನಾನೇ ಹುಡ್ಕೊಂಡ್ ಬಂದೆ. ಅಮ್ಮ ಹೋಗ ನೀನೇ ಇಂತದೊಂದು ಸಣ್ಣ ಬ್ಯಾಗ್ ತಗೊಂಬರೋಗು. ಏನ್ ಸಣ್ಣ ಬ್ಯಾಗು? ಅದೇ ಆಗಲ್ಕಾಯಿ ಹಾಕೊಳಕ್ಕೆ. ಹಾಕಿಲ್ವಾ? ಇಲ್ಲ ಹಾಕಿಲ್ಲ ಅದಕ್ಕೆ. ಅಣ್ಣ ಡಬ್ಬ ತಂಡಿವಲ್ಲ ನಾವು. ನಾಗರಾಜ್ ಅವ್ರೆ ಈ ಡಬ್ಬ ಬೇಡ ನೀವು. ನಮಗೊಂದು ಎರಡಲ್ಲ ಪೂರ್ತಿ ಒಣ ತಂಡಿದ್ದು ತಗೊಂಡೋಗ್ ಹೋಗಿ ನಮಗೇನ್ ಬೇಡ ಇವು. ಬೇಡ ಒಂದ್ 4 ಇಟ್ಬಿಟ್ಟು ತಗೊಂಡೋಗಿ ಹೇಳ್ತೀನಿ. ನನಗೆ ಬೇಡ ಈ ಬಾಟ್ಲು ತಂಡಿಲ್ಲ. ತಗೋ ಬಾಟ್ಲು. ಈ ಬಾಟ್ಲು ಬರೀ 100 ರೂಪಾಯಿ ಸ್ಟೀಲ್ ಬಾಟ್ಲು. ಒಳ್ಳೆ ಕ್ವಾಲಿಟಿ ಇದೆ. 150 ತಗೊಂಡು ಹಾಕಂಡಿ. ದೊಡ್ಡದಾಯ್ತಾ? ನೀನ್ ಮೆಟ್ರೋಗ್ ಬಿಡೋಣ. ಬಿಡ್ತಾನೆ ಹಿಂದೆ ಬಿಡ್ತೀನಿ ಅಂತ ಇದ್ದ. ಎಲ್ಲಿ? ಎಲ್ಲೋ ಹಿಂದೆ ಬಿಡ್ತೀನಿ ಅಂತ ಇದ್ದ. ಮೆಟ್ರೋ ಪ್ರಿಮಿಸ್ ಸ್ಟಾರ್ಟಿಂಗ್ ಅಲ್ಲಿ ಬಿಡ್ತೀನಿ ಅಂತ. ನೋಡದ ಇಷ್ಟೊಂದು ಪೊಲೀಸರು ಎಲ್ಲ ಹೋಗಲ್ಲ ಯಾರಲ್ಲ ಅವರು. ಕಟ್ ಮಾಡಿ ಹಾಕು ಸಾಕಮ್ಮ. ನಮ್ಗೆ ಎರಡು ಸಾಕು. ಬೇಡ ಅಮ್ಮಗೋಸ್ಕರ ಅಂತ ಅಂದ್ರದವ್ನ ಹೇಳ್ಬೇಕಂದ್ರೆ. ಅಮ್ಮ ಅಣ್ಣ ಅಲ್ಲ ಅಣ್ಣ ಏನು ಹಿಂಗ್ಸ ಅವ್ರ ಮನೆ ಕಳಿಸ್ತಾ ಇದ್ಯಾ? ಆಯ್ತು ನಮ್ಮನೆಗೆ ಹೆಂಗ್ ನೋಡ್ರಿ ಹೇಳಿ ನಮ್ಮ ಹತ್ರ. ಚಿಕ್ಕು ಅಷ್ಟೇ ಹಾಕಮ್ಮ. ಆಯ್ತು ದಪ್ಪ ಸಿಗ್ತವೆ ಎಲ್ಲ ಗೊನ್ಗೊನೆ ಕಿತ್ಕೊಂಡ್ಬಿಟ್ಟಿದ್ದೀನಿ.
ಈ ಹಣ್ಣು ಮಾತ್ರ ಚೆನ್ನಾಗಿರೋ ಕೊಟ್ಟಿದ್ದೀನಿ ನಾನು, ತಪ್ಪು ಕೊಟ್ಟಿದ್ದೀನಿ ಅಂತ ಕವರ್ ಇಲ್ವಾ? ಯಾಕೆ ಕೊಟ್ಟಿಲ್ಲ ಬದ್ಮಾಶು, ಫೈನ್ ಹಾಕು ನನಗೆ 50,000 ಫೈನ್ ಅಣ್ಣ ಅವನಿಗೆ. ನಾನು ಚೆನ್ನಾಗಿ ಎತ್ಕೊಂಡು ಚೆನ್ನಾಗಿರಲ್ಲ ಕವರ್ ತಗೊಂತೀನಿ. ನನಗೆ 5 ಕೊಟ್ಟಿದ್ದೀನಿ. ನಿಂಗೆ ಬೇಕನ ಕನ್ನಡ ಇವು? ಬೇಡಪ್ಪ ಇವು. ಅವ್ರ ಮನೆಗೆ ಅವ್ರ ಅಜ್ಜಿ ಊರಿಂದ ಬರ್ತದೆ, ಇಲ್ಲ ಒಂದೆರಡು ಆಕಳ ಬರ್ತದೆ ಹೀರೋ ಹಂಗಾರೆ ತಾಮಂದಿ ಹೋಗಿ ಹೋಗಿ ಯಾವ ಹೋಗೋಣ? ಒಂದ್ 2 kg ಆರಾಮಾಗಿ ಅದು ಹಂಗೆ ರೈಟ್. ಇವರು ದೊಡ್ಡ ಕಂಪ್ನಿಯಲ್ಲಿ ಟೀಮ್ ಲೀಡರ್ ಇವರು. ನಾಳೆ ಅವ್ರು ಬಿಡ ಆಫೀಸ್ಗಳಲ್ಲೆಲ್ಲ ವಿಡಿಯೋ ನೋಡ್ತಾರೆ, ಚೀಲ ಎತ್ಕೊಂಡು ಅವಮಾನ ಮಾಡ್ಬಿಟ್ರೆ ಎತ್ಕೋಬಾ ಕೈ ಹಾಕು 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 ಹಾಕ್ರಿ ಇರ್ಲಿ ಮನ್ಸೋಯ್ತು. ಇನ್ ಯಾಕಪ್ಪ ಅದಕ್ಕೊಂದು ಮಾತಾಡ್ತಾನೆ ಅನ್ಬಿಟ್ಟು ಹಂಗೆ ಹೊಟ್ಟೋದ್ರು. ಊರಪ್ಪ ಮರದ ಮೇಲೆ ಅಷ್ಟು ಮಾತಾಡ್ತಾಳ ಇವನು. ಎಷ್ಟು ಮಾತಾಡೋಣ ಎಲ್ಲ ಬರ್ದಿಕೊಂಡಿದ್ದೀನಿ. ಯಾವ ತರ ಓಡಿಸ್ಲಿ ಗಾಡಿ ಅಣ್ಣ? ಬಾಯ್ ಬಾಯ್, ಹುಷಾರಾಗಿ ಹೋಗಿ. ಇರಲ್ಲಿ ಯಾರು ಕಿರ್ಸಲಿ, ಅವ್ರು ಫಸ್ಟೇ ಇರೋದೇ 3 ರೆಡಿ ಇರೋ ಕರೆಕ್ಟ್ ಕೂತ್ಕೊಂಡಿಲ್ಲ. ಅಲ್ಲಿ ನೇರಳೆ ಪ್ಯಾಂಟಿಗೆ ಬಿಡ್ಬಾರ್ದು ನೋಡ್ರಿ ಕತೆ ನೋಡ್ರಿ. ಫ್ಲಾಶ್ ಬೇಗೋಣ ಸೋರಲ್ಲ, ನಂದೇ ಪ್ಯಾಂಟ್ ತಾನೆ ಏನಾಗಲ್ಲ. ಹೋಗು ಸರಿ ಬರೋಣ ಅಜಯ್ ಬಾಯ್, ಅಂಕಲ್ ಬರ್ತೀವಿ. ಹುಷಾರಾಗಿ, ಮಳೆಗಳಿಗೆ ಬರೋದು. ಬಾಯ್ ಬಾಯ್ ಬಾಯ್. ನೆಕ್ಸ್ಟ್ ಹೊಲ್ಟ್ರು ಅವ್ರೊಂಥರ ಬೇಜಾರಾದಾಗ ಓದಾಡ್ತಾರೆ ನಮ್ಮ ಮನೆಗೆ ಬಂದು ಈ ಥರ ಎಲ್ಲ ಭೇಟಿ ಆಡ್ಕೊಂಡು ನಮ್ಮಲ್ಲಿ ಫ್ರೀಯಾಗಿ ಸಿಗೋಂಥ ಐಟಮ್ಗಳು ಎತ್ಕೊಂಡು ಓದಾಡ್ತಾರೆ. ನಿಂದೇನು ಕೆಲಸ ನೆಕ್ಸ್ಟು? ಅಡುಗೆ ಮಾಡೋದು ಬೇಡವೇನು? ಅಮ್ಮ ಅವ್ರ ಅಂಗಡಿ ಬಿಡೋರಿಗೆಲ್ಲ ಇದು ಕೊಟ್ಟು 2 ಬಾಕ್ಸು. ಈಗ ಏನಪ್ಪ ಬಾಲ ಮರಿಲೆ ಮರಿ ಅದ್ಯಾರ ಅದಾಕಿದಿ ನೀನು ಅಡುಗೆ ಕೊಟ್ಬಿಡೋ ಕೇಳ್ಕೊಂಬತ್ತಿದ್ದೀರಪ್ಪ ಕಲೆ ನಿನಗೆ ಯಾರು ಮಾಡಿಕ್ ಹೋಗು. ಏನೋ ಇರೋದ್ರ ನಾವು ಒಳ್ಳೆ ಬದುಕುತ್ತದೆ ಮಾತು ಕೇಳು. ಒಂದು ಹಾಲು ಕೂಡ ಮಾತ್ರ ಮಲ್ಲಿಕಟ್ರಿ, ಆ ಪಿಳ್ಳೆ ಪಿಟ್ಕೆಲ್ಲ ಮಾರ್ಬಿಡೋದು ನಡೀರಿ. ಹಾಂ, ಆಮೇಲೆ ಮೇಕೆ ಕುರಿ ಎಲ್ಲ ಮಾರ್ಬಿಡೋದು. ನಿಮ್ಮ ಮಳೆಗಾಲ ಬಂತು ಎಲ್ಲ ಊರು ಸಿಕ್ಕವ್ರೆ, ಮೇವು ಸಿಕ್ಕಲ್ಲ. ಮಾರ್ಬಿಡೋದೆ. ಮಾಡಿ 2 ಕಾಳು ಸೇರಿಸ್ಕೊಂಡು ಎಲ್ಲ ಮಾರ್ಬಿಡ್ತೀವಿ. ಎಲ್ಲ ಬಂದು ವ್ಯಾಪಾರ ನಾಳೆಯಿಂದ ವ್ಯಾಪಾರಕ್ಕೆ ಇಕ್ತೀವಿ. ಗೈಸ್, ನಮ್ಮ ಮನೆ ಪರಿಸ್ಥಿತಿ ಹೆಂಗಪ್ಪ ಅಂತಂದ್ರೆ, ಇವಾಗ ಮುಂಚೆ ಅಂತಂದರೆ ನಮ್ಮ ಮನೆ ಅಂದ್ರೆ ಅಡುಗೆ ವಾರ ಕೆಲಸ, ಮನೆ ಕೆಲಸ ಅಂತಂದರೆ ಗೊತ್ತಾಗ ನಿಮಗೆ. ಬಟ್ಟೆ ಹೋಗಿದ್ರು, ಪಾತ್ರೆ ತೊಳೆದಿದ್ರು ಪೂರ್ತಿ ನನ್ನ ತಂಗಿ. ನಮ್ಮ ಅಮ್ಮ ಇನ್ವಾಲ್ವ್ಮೆಂಟ್ ಆಗ್ತಿರಲಿಲ್ಲ. ನಮ್ಮ ಅಮ್ಮ ಏನು ಕೆಲಸಪ್ಪ ಅಂತಂದರೆ, ನಮ್ಮ ಅಮ್ಮ ಫುಲ್ಲು ದನ. ಬೆಳಗ್ಗೆ ಎದ್ಬಿಟ್ರೆ ದನ ಆಚೆ ಕಟ್ಟೋದು, ದನಗೆ ಹಾಲು ಕರೆಯೋದು ಎಲ್ಲ ದನ ಇದ್ದು. ನಮ್ಮ ಅಪ್ಪಂದು ನಮ್ಮ ಅಮ್ಮಂದು. ನಮ್ಮ ಅಪ್ಪನೂ ಅಷ್ಟು ಇದು ಮಾಡೋಲ್ಲ, ನಮ್ಮ ಅಮ್ಮ ಮಾಡೋದು ಜಾಸ್ತಿ. ದನಿಗೆ ಹಸೆ ಹೋಲ್ ತರೋದು, ಹಾಲು ಬರೋ ಟೈಮಲ್ಲಿ ದನಿಗೆ ಹಸೆ ಹೋಲ್ ತರೋದೆಲ್ಲ ನಮ್ಮ ಅಮ್ಮದೇನೆ. ಈ ಥರ ಕೆಲಸ ಪೂರ್ತಿ ಆಚೆ ಎಂಥ ಕೆಲಸನ ಕೊಡಲಿ ಗಂಡಸು ಮಾಡೋದು ಮಾಡ್ಬಿಡ್ತಾಳೆ ನಮ್ಮ ಅಮ್ಮ. ಆದರೆ ಮನೆಯದು ಅಡುಗೆ ಮನೆಯದು ಅಂತಂದರೆ ಸ್ವಲ್ಪ ಯಾಕೋ ಇನ್ನು ಬೀಳ್ತಾವಳೆ ಹೆಂಗೆ ಅಂತ ಗೊತ್ತಿಲ್ಲ. ವೈ ಟೆಲ್ಮಿ, ನಾಳೆ ಕಾಲ ಆಚೆಗೆ ಹೋಗಿ ಕಡಲೆ ಬೀಜ ಹಾಕಬೇಕು, ಹೊರಗೆ ಕಡಲೆಕಾಯಿ ಬೆಳೆಸ್ಬೇಕಂತೀನಿ ನಮ್ಮಮ್ಮ. ಅದೇ ಉದ್ದೇಶನೇ ನಮ್ಮ ಮೇಯ್ನ್ ಹಿಂಸೆ ಆಗ್ತಿರೋದು. ಇವಾಗ ನಮ್ಮ ಅಮ್ಮ ಆಚರಣೆ ಮಾಡಿ ಒಳಗಡೆ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಏನೆಲ್ಲ ಮಾಡ್ಬೋದು ಮಾಡಬೇಕು. ಬಟ್ಟೆ ಬೈಗೆ ವಾಷಿಂಗ್ ಮಿಷಿನ್ ಕೊಡಬೇಕು, ನೆಲ ವರ್ಷ ಮಿಷಿನ್ ತಂದು ಕೊಡಬೇಕು, ರೋಬೋಟ್ ತಂದು ಕೊಡಬೇಕು. ನಂಗೆ ಯಾರು ರೋಮನ್ ಬೇಡ ಹೋಗು. ರೋಬೋಟು ಕೈ ಬೈ ಬದ್ರವಾಗವೇ ಮಾಡ್ತೀನಿ. ಶಕ್ತಿ ಇರೋದಕ್ಕೆ ಮಾಡ್ತೀಯ. ಆಮೇಲೆ ಒಂದು ದಿವಸ ಏನೋ ಆಗ್ತದೆ, ತ್ಯಾವ್ಕೊಂಡಾದ್ರೆ ಅಲ್ಲಿ ಮಾಡ್ಬಿಡ್ತೀನಿ. ಮಾಡ್ತೀಯ ನೀವು? ಬಿಡಲ್ಲ ಅವತ್ತು ನಾನು ತ್ಯಾವ್ಕೊಂಡ್ರು ಮಾಡ್ತೀವಿ. ಶಬ್ಬಾಷ್ ಬಿಟ್ಟು ಅಡುಗೆ ಏನು ಮಾಡ್ತೀವಿ ಇವತ್ತು? ಅನ್ನ, ಆಮೇಲೆ ಗೊಜ್ಜಿ ಸಿಗ್ತೀನಿ. ಏನು ಗೊಜ್ಜು? ಕೈ ಗೊಜ್ಜು ಅನ್ನ ಕೊಡ್ತೀವಿ ಇವತ್ತು. ಅದು ಚೆನ್ನಾಗಿರುತ್ತೆ ಕೈ ಗೊಜ್ಜು ಅನ್ನ. ಆಮೇಲೆ ನೆಕ್ಸ್ಟು ಇದು ತಿಂದೆ ನಮ್ಮ ಲೀಚಿನ ಅಗಳ ಹಣ್ಣು ತಿನ್ನೋದ್ಬಿಟ್ಟು ಗೈಸಿ ಲೀಚಿ ಇವು ಲೀಚಿ ನಾಗೇಶ್ ಮೇಡಮ್ ಇದು ಒಂದು ಕಾಲದಲ್ಲಿ 450 ರೂಪಾಯಿ ಕೆಜಿ ಇವು, 350-400 ರೂಪಾಯಿ. ಇದು ಬರೀ 150. ನಾನು ಅಣ್ಣ ನಾಗೇಶ್ ಮೇಡಮ್ ಲೀಚಿ ಇದನ್ನ 150 ರೂಪಾಯಿ ಅಷ್ಟೇ ಇವತ್ತು. ನಾವೇ ಎಷ್ಟು ತಿಂದು ಖಾಲಿ ಮಾಡ್ತೀವಿ ಗೊತ್ತೇ ಇವನ್ನ. ನೀವು ತಿಂದ್ರ ತಿಂದ್ಬಿಟ್ಟು ಅರ್ಧ ತಗೊಂಡಿದ್ದೀವಿ ನಿನಗೆ ಅಂತ. ನೀನು ತಿಂದೇನು? ಕೂಗ್ಬಿಟ್ಟು ಮಿಕ್ಕಿದವ್ ತಂದಿದ್ದೀರಾ? ಅದನ್ನ ತಂದಿದ್ದಾನೆ. ಗೈಸ್, ಮನೆ ಕತೆ ಎಲ್ಲ ಮುಗೀತು. ಕಾಲೇಜ್ ಸ್ವಲ್ಪ ಕತೆ ನೋಡೋಣ ಅಂತ ಬಂದೆ. ಈ ವರ್ಷದ ಓವರ್ ಅಟೆಂಡೆನ್ಸ್ ನಂದು 50%, 50.9, 16%ಗೆ 1.1% ಕಮ್ಮಿ ಐತೆ. ಈ ಸೆಮ್ದು ಕಾಲೇಜ್ ಕತೆ ಮುಗೀತು. 4th ಸೆಮ್ ಮೊದಲೇ ಹೇಳ್ಬಿಟ್ಟಿದ್ರು. ಏನಿದ್ರು ಪ್ಲೇಸ್ಮೆಂಟ್ ನೋಡ್ಕೊಬೇಕು. ನನಗೆ ಕೇಳಿದ್ರೆ MBA ಹೆಂಗೆ ಅಂತಂದರೆ ಎಲ್ಲ ಮುಗಿಲಿ, ಕೋರ್ಸ್ ಎಲ್ಲ ಮುಗಿಲಿ, ಆಮೇಲೆ ಹೇಳ್ತೀನಿ. MBA ಏನು ಕತೆ, MBA ಮಾಡಬೇಕಾ ಮಾಡಬಾರ್ದು ಅಂತ ಎಲ್ಲ ಆಮೇಲೆ ಹೇಳ್ತೀನಿ. ಪರವಾಗಿಲ್ಲ, ಇದೆಲ್ಲ ಪಾಸ್ ಆಗಿ ಏನು ದೊಡ್ಡ ತೊಂದರೆ ಇಲ್ಲ. ಮತ್ತು ಈ ತಿಂಗಳು ಈ ಸೆಮ್ಮಲ್ಲಿ 1.5 ತಿಂಗಳು ರಜೆ ಕೊಟ್ಟಿದ್ರು ನಮಗೆ. 3rd ಸೆಮ್ಗೂ 4th ಸೆಮ್ಗೂ ಗ್ಯಾಪಲ್ಲಿ. ಆ 4th ಸೆಮ್ಮಲ್ಲಿ ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು, ಮಾಡ್ತಾಯಿದ್ದೀನಿ.
ಅದನ್ನು ಮುಗಿಸಿ ಸಬ್ಮಿಟ್ ಮಾಡಿದ್ರೆ ಈ ಸೇಮ್ ಮುಗೀತು. ಇನ್ನೇನು ಇದೊಂದು ತಿಂಗಳು, ಈ ತಿಂಗಳು ಮಾತ್ರ ಕಾಲೇಜು, ಈ ತಿಂಗಳು ಇಲ್ಲ ಅಂತಂದರೆ ಮುಗೀತದೆ. ಬಟ್ ನಮಗೆ ಮ್ಯಾಂಡೇಟರಿ ನಾವು ಏನಾದರೂ ಆಫರ್ ಲೆಟರ್ ಕೊಡ್ತೀವಿ ಅಂತಂದರೆ ಆಫ್ ಕ್ಯಾಂಪಸ್ದು ಅಷ್ಟು ನಮಗೇನು ಕಾಲೇಜಿನ ಫೋರ್ಸ್ ಮಾಡಲ್ಲ. ಒಂದು 75% ಸ್ಟೂಡೆಂಟ್ಸ್ ಅದೇ ಮಾಡ್ತಾ ಇರೋದು ಇವಾಗ. ಎಲ್ಲ ಆಫ್ ಕ್ಯಾಂಪಸ್ ಕೆಲಸ ಹುಡ್ಕೊಂಬಿಟ್ಟವ್ರೆ, ನಾವು ಹುಡ್ಕೊಬೇಕು. ಆಫರ್ ಲೆಟರ್ ಕೊಡ್ಬೇಕು ಅಷ್ಟೇ ಗೈಸ್. ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು, ರೆಡಿ ಮಾಡ್ತಿದ್ದೀನಿ. ಅದನ್ನು ರೆಡಿ ಮಾಡ್ಕೊಂಡು ಕಾಲೇಜಿಗೆ ಕೊಟ್ಟರೆ ಈ ಸೆಮ್ಮಿನ ಕತೆ ಮುಗೀತು. ಇನ್ನೇನು ಎಕ್ಸಾಮ್ದು ತಲೆನೇ ಕಟ್ಟೋಣ ಪಾಸ್ ಆಗೋಕ್ಕೆ. ಮೊನ್ನೆ ಇಂಟರ್ನಲ್ಸ್ ಎಲ್ಲ ಬರ್ನಲ್ಲ, ಈ ಸೆಮ್ಮಿದು ಅಷ್ಟೊಂದು ತಲೆ ಕಟ್ಟೋಣದ್ದು ಏನಿಲ್ಲ, ಆರಾಮಾಗಿ ಎಲ್ಲ ಮುಗಿಸ್ಕೊಬೋದು. ಮತ್ತು ನೆನ್ನೆ ಒಳಗೆ ಸ್ವಲ್ಪ ಬರೋದಾದರೆ ಕಮೆಂಟಿಗೆ ಸ್ವಲ್ಪ ಉತ್ತರ ಕೊಡಬೇಕು. ಹಿಂಗೆ ದುರಾಂಕಾರ ಬಂತು, ಹಂಗೆ ಜಾಸ್ತಿ ಆಯಿತು, ಹಂಗೆ ಹಿಂಗೆ ಅಂತಾರೆಲ್ಲ ಇಷ್ಟ ಹಾಕಬೇಕು. ಮನೆಯಲ್ಲಿ ಸ್ವಲ್ಪ ಕಮೆಂಟ್ಗಳು ಬರ್ತೀನಿ ನೋಡಿರಿ. ಮನೆಯಲ್ಲಿ ಆಗೋ ಚಿಕ್ಕಪುಟ್ಟ ಒಳಗೆ ನಾಲ್ಕು ಪಾಪ ಅಮ್ಮ ನಿಮ್ಮ ಮನೆ ಕೆಲಸ ಅವ್ರಿಗೂ ಸಹಾಯ ಮಾಡ್ತದೆ. ಎಲ್ಲ ಮಾಡ್ತೀವಿ. ಯಾವ್ದು ಹಾಕ್ಬಾರ್ದು ಯಾವ್ದು ಹಾಕ್ಬೇಕು ಅನ್ನೋದು ನನಗೂ ಗೊತ್ತಿರ್ತದೆ. ನಾನೇನು ಚಿಕ್ಕ ಹುಡುಗ ಅಲ್ಲ. ಮತ್ತು ಒಂದು ಅರ್ಥ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದ ರಿಯಾಲಿಟಿ. ಇವಾಗ ನಾನು ಎಷ್ಟೇ ಮಾಡ್ರೂ, ಎಷ್ಟು ಒಳ್ಳೇದಾಗ ಮಾತಾಡೋರು ಒಂದು ಚೂರು ಈ ಥರ ಕಾಣಿಸ್ತು ಅಂತಂದರೆ ಕೆಟ್ಟದಾಗಿ ಬೈಯೋರು ಇರ್ತಾರೆ, ಕೆಟ್ಟದಾಗಿ ರಿಯಾಕ್ಟ್ ಮಾಡೋರು ಇರ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಡ್ರಿ. ಇದೇ ಸೋಷಿಯಲ್ ಮೀಡಿಯಾ ನೋಡಿರಿ. ನೀವು ಎಷ್ಟೇ ಮಾಡಿ ಏನೇ ಮಾಡಿದ್ರು ಎಷ್ಟು ಮಾಡಿರ್ತೀರೋ ಬೇಕಲ್ಲ, ಅದು ಎಲ್ಲ ಗ್ಯಾಪ್ನ ಬರಲ್ಲ, ಇದೊಂದು ಗ್ಯಾಪ್ನ ಕೊಂಡ್ಬಿಡ್ತದೆ. ಬಟ್ ನಾನು ಆ ಥರ ಫ್ಯಾಮಿಲಿ ಸೀರಿಯಸ್ಗಳನ್ನೆಲ್ಲ ಹಾಕಂಗಿದ್ರೆ ಏನೇನು ಹಾಕ್ಬಿಟ್ಟು ಯೂಸ್ ತಗೊಂಬೋದು. ಆ ಥರವೆಲ್ಲ ಯಾವುದೇ ಆಗಲಿ, ಯಾವುದೇ ಕ್ರಿಯೇಟರ್ ಆಗಲಿ ಒರಿಜಿನಲ್ ರಿಯಾಲಿಟಿ ಏನೈತೆ ಹಾಕೋಕ್ಕಲ್ಲ. ಜಸ್ಟ್ ಎಂಟರ್ಟೈನ್ ವ್ಯೂವರ್ಸ್ಗೆ ಎಂಟರ್ಟೈನ್ಮೆಂಟ್ ಸಿಗ್ತದೆ, ಅವ್ರು ಖುಷಿ ಪಡ್ತಾರೆ ಅನ್ನೋದಿದ್ರೆ ಏನು ಬೇಕಾದ್ರೂ ಕಡಿಮೆ ಮಾಡ್ತಾರೆ. ಬಟ್ ಏನೇ ರಿಸ್ಕ್ ತಗೊಳಕ್ಕೂ ರೆಡಿಯಾಗಿರ್ತಾರೆ ಕ್ರಿಯೇಟರ್ಸ್ಗಳಾದವರು. ಸುಮ್ಮನೆ ಹಾಕಿದೆಲ್ಲ ಸಿಕ್ಕಿದ್ದು ಪಕ್ಕಿದೆಲ್ಲ ಆಗ್ತಾನೆ, ಅವ್ನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ವೀಡಿಯೋ ಮಾಡೋದೇ ಒಂದು ಉದ್ದೇಶ, ಅವ್ನಿಗೇನು ದುಡ್ಡು ಸಿಕ್ಕರೆ ಸಾಕು ಅಂತ ದುಡ್ಡು ಮಾಡೋಕ್ಕೆ ಬೇಜಂದಾರಿಗಳವೆ. ನಾನು ಸೋಷಿಯಲ್ ಮೀಡಿಯಾ ನಂಬ್ಕೊಂಡು ಅದರ ಏನು ಮಾಡ್ತಾಯಿಲ್ಲ. ಅದು ಬಿಟ್ಟು ದುಡ್ಡು ಮಾಡೋದು ಬೇರೆ ಥರನೇ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಬೇರೆ ಥರ ಈ ಥರ ಹೆಂಗೆ ಕಂಟೆಂಟ್ ಮಾಡ್ಬಿಟ್ಟು ಏನೇನೋ ಹೊಸ್ತ ನಾನೇ ಕ್ರಿಯೇಟ್ ಮಾಡ್ಬಿಟ್ಟು ಬೇಕಾದ್ರೆ ಮಾಡ್ಬಿಡೋದು. ಬಟ್ ಇವಾಗ ಇರೋ ಸಪೋರ್ಟ್ಗೆ ಬೆಟ್ಟಿಂಗ್ ಏನಾದ್ರು ಹೋಗ್ಬಿಡ್ತೀನಿ ಅಂತಂದರೆ ಲಕ್ಷಾಂಗಟ್ಟಲೆ ಕೊಡೋರು ಅವರೇ. ಬಟ್ ನಾನು ಆ ಥರ ಕೆಲಸ ಯಾವತ್ತೂ ಮಾಡಿಲ್ಲ. ಯಾವುದು ಇಲ್ಲದಿರೋ ಥರ ಪ್ರಮೋಷನ್ ಮಾಡ್ತಾಯಿಲ್ಲ. ಹಂಗೆ ಆ ಥರ ಬೆಟ್ಟಿಂಗ್ ಪ್ರಮೋಷನ್ ಎಲ್ಲ ಮಾಡಿಬಿಟ್ಟೆ ಅಂತಂದರೆ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ನಾನು ಹೇಳ್ತೀನಲ್ಲ, ಬೆಟ್ಟಿಂಗ್ ಎಲ್ಲ ಪ್ರಮೋಷನ್ ಮಾಡಿ ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅವಶ್ಯಕತೆ ಇಲ್ಲ. ನನಗೆ ಇದೇ ಬೇಕಾಗಿಲ್ಲ, ದುಡ್ಡು ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾ ಬಂದಿಲ್ಲ, ಎಂಟರ್ಟೈನ್ಮೆಂಟಿಂದ ಬಂದಿದ್ದು. ಎಂಟರ್ಟೈನ್ಮೆಂಟ್ ಸಿಕ್ಕಿ ಜನಪ್ರೀತಿ ಸಿಕ್ತು ಅಂದರೆ ದುಡ್ಡು ಆಟೋಮೆಟಿಕ್ ಸಿಗ್ತದೆ. ಅದೆಲ್ಲ ಮಾತಾಡೋಕ್ಕೆ ಹೋಗಂಗಿಲ್ಲ. ದುಡ್ಡು ಮಾಡೋಕ್ಕೋಸ್ಕರನೇ ಇಲ್ಲದೇ ಇರೋದೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಯಾವತ್ತೂ ಹೋಗಲ್ಲ. ಇರೋ ರಿಯಾಲಿಟಿ, ನನ್ನ ಜನ ಇಷ್ಟಪಟ್ಟಿರೋದೇ ರಿಯಾಲಿಟಿ, ಇದ್ದಿದ್ದಂಗೆ ತೋರಿಸ್ತಾನೆ. ಇದೆಲ್ಲ ಫ್ಯಾಮಿಲಿಯಲ್ಲಿ ಇದ್ದಿದ್ದೇನೆ, ಎಲ್ಲರ ಮನೆಗೆ ನಡೀತದೆ. ವಾರಕ್ಕೆ 3 ಸಲ ಜಗಳ ನಡೀತವೆ. ಇದಕ್ಕಿಂತ ಸೀರಿಯಸ್ ಜಗಳಗಳು ಇನ್ನೂ ಬೇಜಾರು ನಡೀತವೆ ನಮ್ಮ ಮನೆಯಲ್ಲಿ. ಅದನ್ನೆಲ್ಲ ನಾನೇನು ತೋರ್ಸೋಕ್ಕೋಲ್ಲ. ಅದೇ ಅಷ್ಟು ದಡ್ಡ ನಮಗಲ್ಲ. ಆ ಥರ ಪರ್ಸ್ನಲ್ ವಿಚಾರಗಳು, ತೀರಾ ಪರ್ಸ್ನಲ್ಗಳೆಲ್ಲ ಹಾಕೋಕ್ಕೋಗಿಂತ ಯಾವುದೇ ಹಾಕೋಕ್ಕಲ್ಲ. ಒಂದೇ ಸತಿ ತಿಳ್ಕೊಳ್ರಿ, ಯಾವುದೇ ಕ್ರಿಯೇಟರ್ ಆಗಿರ್ಬೋದು, ಯಾವುದೇ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಆದಷ್ಟು ಜನನ ಖುಷಿ ಪಡೋಕ್ಕೆ ಖುಷಿ ವಿಚಾರಗಳನ್ನೇ ಶೇರ್ ಮಾಡ್ಕೊತಾನೆ ಹೊರತು ಅವ್ನು ಇನ್ ಡೀಟೇಲ್ ಪರ್ಸ್ನಲ್ ಯಾವುದೇ ಕಣಕ್ಕೂ ಶೇರ್ ಮಾಡ್ಕೊಳ್ಳಲ್ಲ. ನಾನು ಬರ್ಕೊಡ್ತೀನಿ ಇದನ್ನು. ಅದನ್ನು ಬಿಟ್ಬಿಟ್ಟು ಅವ್ನು ಪರ್ಸ್ನಲ್ಲು, ಅವ್ನು ಇದು ಲೈಫ್ ಸ್ಟೈಲು, ಅವ್ನು ಎಷ್ಟು ಸಂಪಾದನೆ ಮಾಡ್ತಿರ್ತಾನೆ, ಅವ್ನ ಜೀವನ ಏನು, ಸೋಷಿಯಲ್ ಮೀಡಿಯಾ ತೋರಿಸ್ಕೊಳ್ಳೋದೇ ಬೇರೆ ಜೀವನ, ಅವ್ನು ಬದುಕ್ತಿರೋ ಜೀವನನೇ ಬೇರೆ. ಅದರಲ್ಲಿ ಇರಬೇಕು ಅಂತಂದರೆ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗ್ತಾ ಇರ್ತೀನಿ. ಅದು ಬಿಟ್ಬಿಟ್ಟು ನನಗೂ ನಾನು ಎಲ್ಲ ಆಗ್ತಾಯಿಲ್ಲ. ನನಗೂ ಅದು ಬಿಟ್ಬಿಟ್ಟು ನಂದು ಬೇರೆ ಜೀವನ ಐತೆ, ನಾನು ಬೇರೆ ಮಾಡ್ತಾ ಇದ್ದೀನಿ. ಬರೀ ಸೋಷಿಯಲ್ ಮೀಡಿಯಾ ಒಂದೇ ನಂಬ್ಕೊಂಗೋತಿಲ್ಲ ನಾನು ಹೆಂಗೆ ಇಲ್ಲಿ ಇವಾಗ ಇರೋ ಮಟ್ಟದಿಂದ ಬೇರೆ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೋಗ್ಬೇಕು ಅಂದರೆ ಏನೆಲ್ಲ ಮಾಡ್ಬೋದು, ಬೇರೆನೇ ಮಾಡ್ತಾಯಿದ್ದೀನಿ. ನಾನು ಇದು ಬಿಟ್ಬಿಟ್ಟು ಬೇರೆ ಕೆಲಸ ಸುಮಾರು ಮಾಡ್ತಾಯಿದ್ದೀನಿ ಮುಂದೆ ಹೋಗಬೇಕು ಅಂತ. ಯಾವುದೇ ಕ್ರಿಯೇಟರ್ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಪರ್ಸ್ನಲ್ ಲೈಫ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಣಲ್ಲ. ಎಂಟರ್ಟೈನ್ಮೆಂಟ್ ಮಾಡೋ ಪರ್ಪಸ್ ಅಷ್ಟೇ. ಜನ ಖುಷಿ ಪಡಿಸ್ಬೇಕು, ಎಂಟರ್ಟೈನ್ಮೆಂಟಾಗಿ ತಗೊಬೇಕು. ಅವ್ರು ಇರೋ ಟೈಮಲ್ಲಿ ಖುಷಿ ಪಡಬೇಕು ಅಷ್ಟೇ. ಅದನ್ನೆಲ್ಲ ಸೀರಿಯಸ್ಸಾಗಿ ಜಗಳ ಮಾಡ್ತಾ ಇದೀವಿ, ಸೀರಿಯಸ್ಸಾಗಿ ತಿಳ್ಕೊಂತೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನಮ್ಮ ಅಪ್ಪ ಅಮ್ಮ ಕಿತ್ತಾಡ್ತಾರೆ, ಅದು ನಿಮಿಷಕ್ಕೆ ಹೋದರೆ ಆರಾಮಾಗಿ ಖುಷಿಯಾಗಿರ್ತಾರೆ. ಎಲ್ಲ ಫ್ಯಾಮಿಲಿನೂ ಕಾಮನ್ನು. ವಾರಕ್ಕೆ 3 ಸಲ ಕಿತ್ತಾಡ್ತಾರೆ, ವಾರಕ್ಕೆ 3 ಸಲ ವಾರದ ಕಿತ್ತಾಡ್ತಾರೆ, ವಾರ ಪೂರ್ತಿ ಇದು ಕಚ್ಚಾಡ್ತಾರೆ. ಲಾಸ್ಟಿಗೆ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ಜೀವನನೇ ಮಾಡೋಕ್ಕಲ್ಲ. ಇಷ್ಟು ನಮ್ಮ ಜೀವನ ಎಂಡಾಗಬೇಕಾಯ್ತು. ಯಾವುದೇ ಫ್ಯಾಮಿಲಿ ರನ್ ಮಾಡೋಕ್ಕಲ್ಲ. ಆ ಥರ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೋಲ್ಲ. ಇರಲಿ, ಪರವಾಗಿಲ್ಲ, ಎಲ್ಲೋ ಒಂದೊಂದು ಪರವಾಗಿಲ್ಲ. ಈ ಥರ ಜನ ಒಳ್ಳೇದು ಹೇಳ್ತಾರೆ ಅಂದರೆ ಕೆಟ್ಟದವ್ರ ಹತ್ರ ತಿಳ್ಕೊಳ್ಳೋಕ್ಕೆ ರೆಡಿ ಆಗಿರಬೇಕು. ಇನ್ನೊಬ್ರು ಕಮೆಂಟ್ ಹಾಕೋರೆ, ಮಂಜು ನಿಮ್ಮ ಮನೆಯಲ್ಲಿ ಚಿಕ್ಕವಡೆ ಒಳಗ ಅಪ್ಪ ಅಮ್ಮ ಮನೆ ಕೆಲಸ ಮಾಡೋ ಸಹಾಯ ಆಗ್ತದೆ, ಎಲ್ಲ ಹಂಚ್ಕೊಂಡೆ ಮಾಡ್ತಾಯಿದ್ದೀವಿ. ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಾತೆಲ್ಲ ರಿವೀಲ್ ಮಾಡಬಾರ್ದು, ಬೀಗರು ನೋಡಬಹುದು. ತಂಗಿ ಮೇಲೆ ಅಷ್ಟು ಪ್ರೀತಿ ಒಳ್ಳೆಯದು, ತಂಗಿ ಮೇಲೆ ಅಷ್ಟು ಪ್ರೀತಿ ಒಳ್ಳೆಯದು, ಪರಿಣಾಮ ಬೀಳ್ಬೋದು. ತಲೆನೇ ಕೆಡ್ಸೋಣಕ್ಕೋಲ್ಲ. ನನ್ನ ತಂಗಿನ ಒಳ್ಳೆ ಮನೆಗೆ ಸೇರಿಸಿದ್ದೀವಿ. ನನ್ನ ತಂಗಿಗೆ ಏನು ಬೇಜಾರಾಗಲ್ಲ. ಆ ಥರ ನನ್ನಿಂದ ಏನಾದ್ರು ಒಳ್ಳೆ ಬೇಜಾರಾಯಿತು ಅಂದರೆ ನನ್ನ ಚಾನಲ್ ನಿಲ್ಲಿಸ್ಬಿಡ್ತೀನಿ, ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬಿಡ್ತೀನಿ. ನಾನು ಸೋಷಿಯಲ್ ಮೀಡಿಯಾ ಜರ್ನಿ ಇನ್ವೈಟ್ ಮಾಡಿಬಿಟ್ಟು ನನಗೆ ಬೇರೆ ಥರನೇ ತಲೆಗೆ ಐಡಿಯಾಗಳವೆ, ಆ ಥರ ಮಾಡ್ಬಿಡ್ತೀನಿ. ಹೊರತು ನನ್ನಿಂದ ಹಿಂಗೆ ಆಗ್ತೈತೆ, ಅವಳಿಗೆ ನನ್ನಿಂದ ಪ್ರಾಬ್ಲಮ್ ಆಗ್ತಾಯಿದೆ, ನಾನು ಸೋಷಿಯಲ್ ಮೀಡಿಯಿಂದ ಅವಳಿಗೆ ಏನಾದ್ರು ಎಫೆಕ್ಟ್ ಆಗ್ತೈತೆ ಅಂತ ಗೊತ್ತಾಯಿತು ಅಂತಂದರೆ ಇವತ್ತೇ ನಿಲ್ಲಿಸ್ಬಿಡ್ತೀನಿ. ಅದನ್ನೆಲ್ಲ ತಿಳ್ಕೊಂಡೇ ಮಾಡಿ ನಾವು ಮದುವೆನ. ಅದೆಲ್ಲ ಅವ್ರಿಗೇನೋ ಪ್ರಾಬ್ಲಮ್ ಇಲ್ಲ, ತುಂಬ ಒಳ್ಳೆಯವರು, ಒಳ್ಳೆ ಜನ ನೋಡಿ ಮಾಡಿ ಅದಕ್ಕೇ ಕೊಟ್ಟಿರೋದು. ನನ್ನ ತಂಗಿಗೆ ಇದರಿಂದ ಏನು ಎಫೆಕ್ಟ್ ಆಗೋಲ್ಲ. ಅವಳು ಆಗೋ ಥರ ನಾನೇನು ಮಾಡೋಕ್ಕೆ ಹೋಗಲ್ಲ. ನಾನೇನೇ ಬಾಳ್ಬೋದು. ಬಟ್ ಅವಳಿಗೆ ನನ್ನಿಂದ ಕೆಟ್ಟ ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ತರಲ್ಲ. ತಂದೆ ಅಂತಂದರೆ ಅವತ್ತೇ ಎಲ್ಲ ಬ್ಲಾಕ್ ಮಾಡ್ಬಿಟ್ಟು ಎಲ್ಲ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಅವತ್ತೇ ಏನು ಮಾಡ್ಬಿಡ್ತೀನಿ ಸೋಷಿಯಲ್ ಮೀಡಿಯಾನ. ತಲೆನೇ ಕಷ್ಟ ಇಂಥಕ್ಕೆಲ್ಲ ಇದರಿಂದ ಜೀವನ ಮಾಡಲ್ಲ. ಇದನ್ನು ಬಿಟ್ಬಿಟ್ಟು ನಮ್ಮ ಅಪ್ಪ ಐತೆ, ನಮ್ಮ ಅಪ್ಪ ಬೇರೆ ಮಾಡ್ತದೆ, ಯಾರು ಇದೇ ಕೆಲಸ ನಮ್ಗೆ ಹೋಗೋದಿಲ್ಲ ಗೈಸ್. ನಾವು ಇದು ಮಾಡ್ತೀವಿ ಅಂದ್ಬಿಟ್ಟು ನಾವು ಮಾಡ್ತಿರೋ ಕೆಲಸ ಒಂದೂ ನಿಲ್ಲಿಸಿಲ್ಲ. ದನ ಹಾಲು ಪಾಡಿಗೆ ಹಾಲು, ದನಪಾಡಿ ದನ, ಹೊಲದ ಕೆಲಸ ನಮ್ಮ ಕೆಲಸ ನಾವೇನು ಮಾಡ್ತಿದ್ದೆ, ನಂದೇನು ಮುಂಚೆ ಏನು ಮಾಡ್ತಿದ್ದೆ ಆ ಕೆಲಸ ನಾನೆಲ್ಲ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಜಸ್ಟ್ ಸೈಡು. ಇವಾಗ ನನ್ನ ವೀಡಿಯೋ ನೋಡ್ತಿರೋ ನೀವು ಆಲ್ಮೋಸ್ಟ್ ಅಲ್ಲೂ ನೈಟ್ ಜೀವನ ಇರ್ತದೆ. ಬಟ್ ಬೆಳಗಿಂದ ಬೇರೆನೇ ಮಾಡ್ಕೊಂಡಿರ್ತೀವಿ.
90% ನನ್ನ ಚಾನಲ್ ತೆಗೆದ್ಬಿಟ್ರೆ ಎಲ್ಲ ನೈಟ್ ವಿಡಿಯೋ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಂಜೆ ಏನು ಫ್ರೀ ಸಿಗ್ತೀವೋ ಆ ಫ್ರೀ ಟೈಮಲ್ಲಿ ಮಾಡಿರೋದೇ ಎಲ್ಲ ನನ್ನ ಕ್ರಿಯೇಟರು. ಎಲ್ಲ ಕ್ರಿಯೇಟ್ ಮಾಡಿರೋ ವಿಡಿಯೋನ ಅದ್ರ ಬೇಸಿಸ್ ಮೇಲೇ. ನಾನು ಯಾವುದೇ ಕಾರಣಕ್ಕೂ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿ ಬೇರೆ ಥರ ಏನೇನೋ ಮಾಡೋಕ್ಕೋತಿಲ್ಲ. ನಾನು ಇರೋ ಟೈಮಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಅದು ಪ್ರೀತಿ ಲಗೋ ತಗೊಂಡೋಗಿ ಸಪೋರ್ಟ್ ಮಾಡಿ ಇಲ್ಲಿ ಬಿಟ್ಟಿದ್ದೀರಾ. ನನ್ನ ಕೈಲಿ ಏನಾಯಿತೋ ಎಲ್ಲ ಮಾಡಿದ್ದೀನಿ. ನನ್ನ ತಂಗಿಗೆ ನನ್ನ ಕಡೆಯಿಂದ ಇದರಿಂದ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಬರಬಾರ್ದು. ಬಂತು ಅಂತಂದರೆ ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ತಲೆ ಕೆಡೋಕ್ಕೆ ಹೋಗಲ್ಲ. ನನಗೇನು ಅವಳಿಗಿಂತ ಇನ್ನೊಂದು ಬೇರೆ ಏನಿಲ್ಲ, ಅವಳಿಗೋಸ್ಕರನೇ ಮಾಡಿದ್ದು. ಅವಳಿಂದನೇ ಎಷ್ಟು ಸಪೋರ್ಟ್ ಸಿಕ್ಕೈತೆ. ಒಂಥರ ಅವಳು ಈ ಚಾನಲ್ಗೆ ಬ್ಯಾಕ್ ಬಂದಿದ್ದಂಗೆ. ಅದೆಲ್ಲ ಏನು ಅವಳಿಗೇನು ಪ್ರಾಬ್ಲಮ್ಮೇ ಆಗಲ್ಲ. ಆ ಥರ ಪ್ರಾಬ್ಲಮ್ ಆಯಿತು ಅಂತಂದರೆ ನಿಲ್ಲಿಸ್ಬಿಡ್ತೀನಿ ಅಷ್ಟೇ ಗೈಸ್, ತಲೆ ಕೆಡೋಕ್ಕೆ ಹೋಗಲ್ಲ. ಇರಲಿ, ಇದೆಲ್ಲ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡೋಕ್ಕೆ ಹೋಗಬಾರ್ದು, ಪರವಾಗಿಲ್ಲ. ನನಗೇನು ಬೇಜಾರಾಗಲಿ ಅಂತ ಕೆಲ ಕೊಡೋಕ್ಕೆ. ಸಪೋರ್ಟ್ ಮಾಡೋರು ನೀವೇ. ಏನಾದರೂ ಚೆನ್ನಾಗಿ ಏನಾದ್ರು ಆ ಥರ ಖುಷಿ ಪಡೋದು ಮಾಡ್ತಂದರೆ ಒಳ್ಳೇದು ಅಂತ ಮಾಡ್ತೀರಾ. ಒಂದು 190 ಜನ ಇದ್ದರೆ ನಿನ್ನಂಥ ಮಗ ಇರಬೇಕು, ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಎಲ್ಲ ಮಾಡ್ತಾ ಇದೆ ಅಂತಲೂ 190 ಜನ ಆಗ್ತಾರೆ. ಇನ್ನು 10 ಜನ ಯಾರು ಮಾಡಿಲ್ದೆ ಮಾಡ್ತಾವ, ನಾವು ಇವನೇ ಸಾಬಾಸ್ತ ಅನ್ನೋದೆಲ್ಲ ಹೇಳ್ತಾರೆ. ತಲೆನೇ ಕೆಲಸ ಮಾಡ್ಕೋಬೋದು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ ಅಂತಂದರೆ ಪಾಸಿಟಿವಿಟಿ ನೆಗೆಟಿವಿಟಿ ಎರಡು ತಗೊಳಕೋಬೇಕು. ಬಾಸ್ ಹೇಳಿರೋ ಥರ ನೆಗೆಟಿವ್ ಪಾಸಿಟಿವ್ ಒಟ್ಟಿನ ಟ್ರೆಂಡಲ್ಲಿ ಇರಬೇಕು ಅಂತಲ್ಲ ಆ ಥರ. ಬಟ್ ಜಾಸ್ತಿ ನೆಗೆಟಿವ್ ಏನಿಲ್ಲ ನನಗೆ. ಈ ಥರ ಎಲ್ಲ ಒಬ್ರೂಪಕ್ಕೆ ಒಂದೊಂದು ಇರಲಿ, ಪರವಾಗಿಲ್ಲ. ನೀವೆಲ್ಲ ನಿಮ್ಮಿಂದನೇ ಸಿಕ್ಕಿರೋದು. ನೀವು ಬೈಯೋದ್ರಾಗೇನು ತಪ್ಪಿಲ್ಲ. ನಾನು ರೆಡಿ ಬೈಸ್ಕೊಳಕ್ಕೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಇನ್ನು ಮುಂದೆ ಯಾವ ಥರ ಜಗಳ ಬಂತು ಅಂದರೆ ಹಾಕೋಲ್ಲ. ಸೀರಿಯಸ್ ಜಗಳ ಅಂತ ನಾನು ಹಾಕೋಕ್ಕೆ ಹೋಗಲ್ಲ. ಎಲ್ಲ ಎಂಟರ್ಟೈನ್ಮೆಂಟು ನಿಮಗೆ ಖುಷಿ ಪಡ್ತದೆ ಅಂತಂಗಿದ್ರೆ ಮಾತ್ರ ಹಾಕ್ತೀನಿ. ಇಲ್ಲ ಅಂತಂದರೆ ವೀಡಿಯೋನ ಹಾಕೋಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಅಷ್ಟೇ ಗೈಸ್. ಸ್ವಲ್ಪ ಇವತ್ತಿನ ವೀಡಿಯೋಗೆ ಈ ಥರ ರಿಪ್ಲೈ ಕೊಡಬೇಕು ಅನ್ನಿಸ್ತು, ಅದಕ್ಕೆ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೇನು ನೋಡ್ರಿ, ಇರೋದು ಅಷ್ಟೇ. ಎಲ್ಲ ಒಂದು ಸ್ವಲ್ಪ ವೀಡಿಯೋಗಳು ನನಗೆ ತೀರಾ ಇದು ಮಾಡ್ಬಿಡ್ತಾರೆ ಅಂತಂದರೆ ಒಂದು ನಾನು ತಲೆ ಇಟ್ಕೊಂಡಿರೋದು ತೀರಾ ನಮಗೆ ಇಷ್ಟನೇ ಆಗಲ್ಲ. ಆದರೂ ಹೆಂಗೆ ವೀಡಿಯೋ ನೋಡ್ತಾನೆ ಗೊತ್ತಾಗಲ್ಲ. ಅವ್ರನ್ನ ಪರ್ಮನೆಂಟ್ ಬ್ಲಾಕ್ ಮಾಡ್ಬಿಡ್ತೀನಿ. ಚಾನಲ್ಲೇ ನೋಡಬಾರ್ದು ಅವರು. ನನ್ನ ವೀಡಿಯೋ ಅವ್ರು ನೋಡೋಕೆ ಅವಶ್ಯಕತೆ ಇಲ್ಲ. ಬರೋದ್ರಾಗಲೇ ನೆಗೆಟಿವಿಟಿ ಆಗ್ತಾರೆ ಅಂತಂದರೆ ಅವ್ರು ಉರ್ಕೊಂಡೇ ವೀಡಿಯೋ ನೋಡ್ತಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲ. ಏನು ನೋಡ್ತಾರೆ, ನಮ್ಮ ವೀಡಿಯೋ ನೋಡೋಕೆ ಅವ್ರು ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಆ ಥರ ತೀರಾ ನೆಗೆಟಿವಿಟಿ ಅವ್ರು ನಮ್ಮ ಕಂಡ್ರೆ ಆಗಲ್ಲ. ಸುಮ್ಮನೆ ಸಿಕ್ಕಾಪಟ್ಟೆ ಇದಿರ್ತದೆ ಅಂತಂದರೆ ದೊಡ್ಡ ನಮಸ್ಕಾರ ಅಂದ್ಬಿಟ್ಟು ಅವ್ರನ್ನ ಚಾನಲಿಂದನೇ ಇದು ಮಾಡಾಕ್ಬಿಡ್ತೀನಿ. ಅವ್ರು ನನ್ನ ಚಾನಲ್ನೇ ಓಪನ್ ಮಾಡೋಕ್ಕಲ್ಲ, ಅವ್ರ ಅಕೌಂಟಲ್ಲಿ ಆ ಥರ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೂ ತುಂಬ ಜನ ಒಳ್ಳೆತನವಾಗಿ ಕಮೆಂಟ್ ಆಗ್ತಾರೆ. ಅದೆಲ್ಲ ಖುಷಿ ಕೊಡ್ತದೆ. ಇಂಥವ್ರು ಸಪೋರ್ಟ್ ಸಾಕು. ಆ ಥರ ನೆಗೆಟಿವಿಟಿ ಕೊಡೋರು ಸವಾಸನೇ ಬೇಡ. ಇರೋದ್ರಾಗೆ ಖುಷಿ ಪಡೋಣ ಅಷ್ಟೇ ಗೈಸ್. ನೆನ್ನೆ ವಿಡಿಯೋ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತು, ಪರವಾಗಿಲ್ಲ. ಇನ್ನಿಲ್ಲ, ನನ್ನಿಂದ ಯಾರಿಗೂ ಬೇಜಾರಾಗಬಾರ್ದು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇರೋದ್ರಾಗೆ ಒಳ್ಳೆ ಥರನೇ ಕೂಡ ಕಮೆಂಟ್ ಮಾಡ್ತೀನಿ. ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು, ಇದ್ರ ಬಗ್ಗೆ ಮಾತಾಡಿದೆ ಅಷ್ಟೇ. ಅದು ಬಿಟ್ಟರೆ ಮುಂದೆ ಏನೆಲ್ಲ ಬೇರೆ ಥರ ಮಾಡಬೇಕು, ಬೇರೆ ಥರ ಯೋಚನೆ ಮಾಡ್ಕೊತೀನಿ. ಸೋಷಿಯಲ್ ಮೀಡಿಯಾ ನಂಬ್ಕೊಂಡಿಲ್ಲ, ನೋಡ್ತಾ ಇರ್ತೀರ ಮುಂದೆ. ಬಟ್ ಅದನ್ನು ತೋರಿಸ್ಕೊತೀನಿ, ಬೆಳೆಯೋಕ್ಕೆ ಹೆಂಗೆಲ್ಲ ಬೆಳಿಬೋದು ಅಂತ. ಮಿಡಲ್ ಕ್ಲಾಸ್ ಹುಡುಗರು ಸಸ್ಟೈನ್ ಆಗಿರಿ, ಚೆನ್ನಾಗಿ ಮಾಡಿರಿ. ನಾನು ಮೋಟಿವೇಶನ್ ಕೂಡ ದೊಡ್ಡವನೇನೆಲ್ಲ ಬೆಳೆದಿಲ್ಲ ಇರೋದ್ರಲ್ಲಿ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡೋ 1 ವರ್ಷ ಆಯಿತು ಸೋಷಿಯಲ್ ಮೀಡಿಯಾನ. ಬಟ್ ಈ ಜೂನ್ ತಿಂಗಳಲ್ಲೇ ಇನ್ಸ್ಟಾಗ್ರಾಮ್ ಕ್ಲಿಕ್ ಆಗಿದ್ದು. ಬಟ್ ಮೇನಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಜೂನಲ್ಲಿ ಹೆವಿ ಕ್ಲಿಕ್ ಆಯಿತು. ಸ್ಟಾರ್ಟ್ ಫುಲ್ ಬೂಸ್ಟು ಒಂಥರ ಕಿತ್ಕೊಂಡು ಹೋಗೋದು ಅಂತಾರಲ್ಲ, ಜಾಸ್ತಿ ಹೈಲೈಟ್ ಆಗೋದು, ಜಾಸ್ತಿ ಸ್ಪ್ರೆಡ್ ಆಗೋದು. ಆ ಥರ ನಂದು 2025 ಜೂನ್ ತಿಂಗಳಲ್ಲೇ ಕ್ಲಿಕ್ ಆಗಿದೆ ನನ್ನ ವೀಡಿಯೋ. ಜೂನ್ 21ನೇ ತಾರೀಕು 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಫಸ್ಟ್ ನಂದು ಯೂಟ್ಯೂಬ್ ಸ್ಟಾರ್ಟೇ ಮಾಡಿರಲಿಲ್ಲ. ಜೂನ್ 21ನೇ ತಾರೀಕು ಅಂದರೆ ಜೂನ್ 20ನೇ ತಾರೀಕು 10 ಗಂಟೆ ರಾತ್ರಿಗೆ ಇನ್ಸ್ಟಾಗ್ರಾಮ್ ಅಕೌಂಟು 10,000 ಫಾಲೋವರ್ಸ್ ಕಂಪ್ಲೀಟ್ ಆಯ್ತು ಅವತ್ತು. ಅದೆಲ್ಲ ನೆನಪಿಕೊಂಡಿದ್ದೀನಿ. 10,000 ಫಾಲೋವರ್ಸ್ ಆಗಿದ್ದು. ಬಟ್ 10,000 ಆಗಿದ್ದೇ ಆಯಿತು. ಹೆಂಗೆ ಕಿತ್ಕೊಂಡಾಯ್ತು ನಂದು ಗ್ರೋತ್ ಅಂತಂದರೆ ಇವಾಗ ಮರೆಯೋಕ್ಕಾಗಲ್ಲ. ಆ ಥರ ಸಪೋರ್ಟ್ ಸಿಕ್ತು ನನಗೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದೇ ಕೇಳಬೇಕು, ಕೆಟ್ಟದೇ ಕೇಳಬೇಕು ಸೋಷಿಯಲ್ ಮೀಡಿಯಾ. ಇವಾಗ ನೋಡಿರಿ, ಅಷ್ಟೆಲ್ಲ ಕಿತ್ತಾಡೋರು ನಮ್ಮ ಅಪ್ಪ ಅಮ್ಮ ಜೊತೆಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತೀವಿ, ಜೊತೆಗೆ ಚೆನ್ನಾಗಿ ಇರ್ತೀವಿ. ಅದೆಲ್ಲ ಸೆಂಟ್ರಲ್ ಆಗ್ತಾ ಇರ್ತದೆ ಫ್ಯಾಮಿಲಿ ಅಂದಮೇಲೆ ಅಷ್ಟೇ. ಇನ್ನೇನು ಆ ಥರ ಬಂತು ಅಂದರೆ ನಾನು ತೋರ್ಸೋಕ್ಕೆ ಹೋಗಲ್ಲ ರಿಯಾಲಿಟಿನ. ಏನೋ ನಾವು ಆ ಥರ ಡ್ರಾಮಾ ಮಾಡಿ ಕ್ರಿಯೇಟ್ ಮಾಡ್ತೀನಿ ನನಗೆ. ಡ್ರಾಮಾ ಮಾಡಿ ಕ್ರಿಯೇಟ್ ಮಾಡಿದ್ರೆ ಜನ ಆರಾಮಾಗಿ ಕಂಡುಹಿಡಿದ್ಬಿಡ್ತೀರಾ, ಡವ್ ಮಾಡ್ತಾನೆ ಅಂತ. ಅದೆಲ್ಲ ಮಾಡೋಕ್ಕೋಗಲ್ಲ. ರಿಯಾಲಿಟಿನೇ ತೋರಿಸ್ತೀನಿ, ಪರವಾಗಿಲ್ಲ. ಜನ ಬೈದರೂ ಪರವಾಗಿಲ್ಲ, ಇರೋದು ಇದ್ದಂಗೆ ತೋರಿಸ್ತೀನಿ. ಇವಾಗ ನಾನು ಈ ಥರ ಮಾಡ್ತೀನಿ ಅಂದರೆ ನನ್ನ ಫ್ಯಾಮಿಲಿ, ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರ್ತಾರೋ, ನನ್ನ ಲೈಫ್ ನಾವು ಬರುತ್ತಿರೋ ರೀತಿ ಯಾರು ಬರ್ತಿರ್ತಾರೋ ಅಂಥವ್ರೇ ನೋಡ್ತಾರೆ. ನಮಗಿಂತ ಐ ಕ್ಲಾಸ್ ಅವ್ರು ನೋಡಲ್ಲ. ಐ ಕ್ಲಾಸ್ ಅವ್ರ ಕೆಲಸಕ್ಕೆ ಅವ್ರ ಕೆಲಸನೇ ಅವ್ರಿಗಾಗಿರ್ತದೆ. ಅವ್ರು ಅಷ್ಟು ಪುರ್ಸೋತಾಗಿರಲ್ಲ ನಮ್ಮ ಬ್ಲಾಗ್ ನೋಡೋಷ್ಟು. ಆ ಥರ ನನಗೆ ಗೊತ್ತಿರೋ ಇಷ್ಟು ಸೋಷಿಯಲ್ ಮೀಡಿಯಾ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟು. ಅದು ಬಿಟ್ಟು ಏನಾದ್ರು ಬೇರೆ ಏನಾದ್ರು ಇತ್ತು ಅಂದರೆ ನಿಮ್ಮ ಕಮೆಂಟ್ ನಿಮ್ಮೊಬ್ಬರೇ ತಿಳಿಸ್ರಿ, ಏನು ಅನಿಸ್ತದೆ ಇದ್ರ ಬಗ್ಗೆ ಎಲ್ಲ ಅಂತ. ಅಷ್ಟೇ. ಕೆಟ್ಟ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೋಲ್ಲ. ಇರೋದ್ರು ಸ್ವಲ್ಪ ತಿದ್ದಿ ಒಂದು ಸ್ವಲ್ಪ ನೋಡಿ ಮಾಡಬೇಕು ಅಂತ ಅನ್ನಿಸ್ತು. ಪರವಾಗಿಲ್ಲ, ಮಾಡೋಣ. ಇದಕ್ಕಿಂತ ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ. ಎಷ್ಟು ಟೈಮ್ 10:18 ಮುಗಿದ ಕೆಲಸ ಸ್ವಲ್ಪ ಏನು ನಡೀತೈತೆ, ಮುಗಿತೈತೆ. ಇವಾಗ ತಿನ್ಬೇಕು ಊಟ. ಎಲ್ಲ ತಿಂದು ಮನಿಕೊಂಡ್ರ ಮನೆಗೆ. ಅವೆಲ್ಲ ಕರೆದ್ರು ಬಾ ತಿನ್ನು ಅಂತ. ನಾನು ಎದುರಲಿಲ್ಲ. ವಸಂತಮ್ಮ ಫುಲ್ ಸ್ಲೀಪಿಂಗ್ ಮೋಡು ಅಷ್ಟೇ. ನೆಕ್ಸ್ಟ್ ನಾವು ಏನಾದ್ರು ತಿಂದು ಮನಿಕೊಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅವ ಏನಮ್ಮ ಸಾರು? ಹಾಂ, ಏನನ್ನ ಹಾಕೋ ಅಂದ್ರೆ ಸಾರೇ ಮಾಡಿಲ್ಲ. ಸಾಂಬಾರು ಇಲ್ಲ ಇವತ್ತು ಗೈಸ್. ಇವತ್ತಿನ ನನ್ನ ನೈಟ್ ಊಟ ಅರ್ಧ ಉಪ್ಪಿನಕಾಯಿ, ಅರ್ಧ ಸ್ಪೆಷಲ್ ಹೋಮ್ ಉಪ್ಪಿನಕಾಯಿ, ಅರ್ಧ ಇದು ಪುಳಿಯೋಗರೆ ಗೊಜ್ಜು ಬಿಟ್ಟಿದ್ದು. ನೀವು ಯಾರು ಹಾಕೊಂಡು ತಿಂದ್ರಮ್ಮ? ಸಾರು ಮಾಡಲಿ ಇವತ್ತು. ಯಾಕೆ
ಆ ಥರ ಇದೇನು ಸಾರು ಮಾಡ್ತಿದ್ರೆ ಇನ್ನೇನು ತಿಂತಾರೆ ಹೊಟ್ಟೆಗೆ ಅದೇ ತಿಂತಾರೆ ಅಂತೀಯ